ನಮಸ್ಕಾರ. ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬರೋಬ್ಬರಿ 72 ಗಂಟೆಗಳ ಬಳಿಕ ಈಗ ಹೇಗಿದೆ ಮಂಗಳೂರು? ಕರ್ಫ್ಯೂ ಬಗ್ಗೆ ಜನ ಏನಂತಾರೆ? ನ್ಯೂಸ್ 18ನ ಗ್ರೌಂಡ್ ರಿಪೋರ್ಟ್. ಕರಾವಳಿ ಕೂಲ್ ಕೂಲ್. ಮೂರು ದಿನಗಳ ಬಳಿಕ ಕರಾವಳಿ ಕಂಪ್ಲೀಟ್ ಆಗಿ ಶಾಂತವಾಗಿದೆ. ಸಹಜ ಸ್ಥಿತಿಗೆ ಮರಳ್ತಾ ಇದೆ ಮಂಗಳೂರು ನಗರ. ಇದು ಸಂಜೆ 6 ಗಂಟೆಯವರೆಗೂ ಕೂಡ ಕರ್ಫ್ಯೂ ಅನ್ನ ಸಡಿಲಿಕೆ ಮಾಡಲಾಗ್ತಾ ಇದೆ. ಆದ್ರೆ ನಿಷೇಧಾಜ್ಞೆ 144 ಮಾತ್ರ ಮುಂದುವರೆದಿರುವಂತದ್ದು. ಕರ್ಫ್ಯೂ ಮತ್ತು ನಿಷೇಧಾಜ್ಞೆಗೆ ಇರುವಂತಹ ಡಿಫರೆನ್ಸ್ ಅಂದ್ರೆ ಕರ್ಫ್ಯೂ ಇದ್ದಂತ ಸಂದರ್ಭದಲ್ಲಿ ಕಂಡಲ್ಲಿ ಗುಂಡಿಕ್ಬಹುದು. ನಿಷೇಧಾಜ್ಞೆ ಅಲ್ಲಿರುವಂತ ಪರಿಸ್ಥಿತಿಯನ್ನ ಹತೋಟಿಗೆ ತರಲಿಕ್ಕೋಸ್ಕರ ಹಾಕ್ಲಿಕ್ಕಾಗಿರುತ್ತೆ. ಇನ್ನು ಮಂಗಳೂರಿನಲ್ಲಿ ಬಸ್ ಮತ್ತು ವಾಹನ ಸಂಚಾರ ಪುನರಾರಂಭವಾಗಿರುವಂತದ್ದು. 3 ದಿನದ ಬಳಿಕ ಮಾರ್ಕೆಟ್ಗಳಲ್ಲಿ ಮತ್ತೆ ವ್ಯಾಪಾರ ಶುರುವಾಗ್ತಾ ಇದೆ. ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿರುವಂತದ್ದು, ವ್ಯಾಪಾರ ಆರಂಭವಾಗಿದೆ. ಜನ ಅಲ್ಲಿ ದಿನನಿತ್ಯದ ವಸ್ತುಗಳನ್ನ ತಗೊಳ್ಳಿಕ್ಕೋಸ್ಕರ ಬರ್ತಾ ಇದ್ದಾರೆ. ಅಂಗಡಿಗಳಿಗೆ ಅಗತ್ಯ ವಸ್ತುಗಳ ಖರೀದಿಯಲ್ಲಿ ತೊಡಗಿದ್ದಾರೆ ಜನ. ಸಂಜೆ 6ರಿಂದ ಮಧ್ಯರಾತ್ರಿ 12ರವರೆಗೂ ಮತ್ತೆ ಕರ್ಫ್ಯೂ ಅನ್ನ ಜಾರಿ ಮಾಡಲಾಗುತ್ತೆ. ಇಂದ ಮಧ್ಯರಾತ್ರಿಯವರೆಗೂ ಕೂಡ ನಿಷೇಧಾಜ್ಞೆ ಮುಂದುವರಿಕೆ ಮಾಡಲಾಗ್ತಾ ಇದೆ. 3 ದಿನಗಳಿಂದ ಸ್ತಬ್ಧವಾಗಿದ್ದಂತ ಮಂಗಳೂರು ನಗರ ಈಗ ಮತ್ತೆ ಯಥಾಸ್ಥಿತಿಗೆ ಬಂದಿದೆ. ಯಾವ ರೀತಿಯಾಗಿ ಪೌರತ್ವ ವಿರುದ್ಧದ ಒಂದು ಕಿಡಿ ಕಿಚ್ಚು ಕರಾವಳಿಯನ್ನ ಪ್ರಕ್ಷುಬ್ಧವನ್ನಾಗಿ ಮಾಡಿತ್ತು ಅಂತ ನಿಮಗೂ ಕೂಡ ಗೊತ್ತಿದೆ. ಈಗ ಬೆಳ್ಳಂಬೆಳಗ್ಗೆನೆ ಕರ್ಫ್ಯೂ ಅನ್ನ ತೆಗೆಯಲಾಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಕರ್ಫ್ಯೂ ಅನ್ನ ಸಡಿಲಿಕೆ ಮಾಡಲಾಗಿದೆ. ಸೊ ಹೀಗಾಗಿ ಜನ ಅಲ್ಲಿ ಮಾರ್ಕೆಟ್ಗಳತ್ತ ದಾಂಗುಡಿ ಇಡ್ತಾ ಇರುವಂತದ್ದು. ಯಾಕೆಂದ್ರೆ ದಿನನಿತ್ಯದ ವಸ್ತುಗಳನ್ನ ಕೊಳ್ಳಿಕ್ಕೆ ಆಗಿರ್ಲಿಲ್ಲ ಕಳೆದ 3 ದಿನಗಳಿಂದಲೂ ಕೂಡ. ಸೊ ಹೀಗಾಗಿ ಇವತ್ತು ಮಾರ್ಕೆಟ್ ತೆರೆದಿರುವಂತಹ ಹಿನ್ನೆಲೆಯಲ್ಲಿ ಜನಸಾಮಾನ್ಯರೆಲ್ಲರೂ ಕೂಡ ದಿನನಿತ್ಯದ ಬಳಕೆಯ ವಸ್ತುಗಳನ್ನ ಕೊಳ್ಳಿಕ್ಕೋಸ್ಕರ ಬರ್ತಾ ಇದ್ದಾರೆ. ತರಕಾರಿ, ಹಾಲು, ಹಾಗೆ ಈ ದಿನನಿತ್ಯದ ವಸ್ತುಗಳನ್ನ ಕೊಳ್ಳಿಕ್ಕೋಸ್ಕರ ಮಾರ್ಕೆಟ್ಗೆ ಬರ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅಶೋಕ್. ಅಶೋಕ್, ನೋಡ್ತಾ ಇದ್ವಿ 3 ದಿನಗಳಿಂದಲೂ ಕೂಡ ಸಾಕಷ್ಟು ಗಲಾಟೆ, ಗೊಂದಲ, ಕರ್ಫ್ಯೂ, ಯಾರು ಕೂಡ ಹೊರಗೂ ಕೂಡ ಬರ್ತಾ ಇರಲಿಲ್ಲ. ಸೊ ಹೀಗಾಗಿ ಸಾಕಷ್ಟು ಭದ್ರತೆ ಇತ್ತು. ಈಗ ಕರ್ಫ್ಯೂ ಸಡಿಲಿಕೆ ಆಗಿರುವಂತ ಹಿನ್ನೆಲೆಯಲ್ಲಿ ಜನ ಯಾವ ರೀತಿಯಾಗಿ ಬರ್ತಾ ಇದ್ದಾರೆ, ಏನ್ ಹೇಳ್ತಾರೆ ಕರ್ಫ್ಯೂ ಅನ್ನ ವಿಧಿಸಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪೃಥ್ವಿರಾಜ್, ಕಳೆದ 3 ದಿನಗಳಿಂದಲೂ ಕೂಡ ಮಂಗಳೂರು ನಗರದಾದ್ಯಂತ ಕರ್ಫ್ಯೂ ಅನ್ನ ಮಾಡಲಾಗಿತ್ತು. ಮನೆಯಿಂದ ಯಾರು ಕೂಡ ಹೊರಗಡೆ ಬರ್ತಿರ್ಲಿಲ್ಲ. ತಮ್ಮ ಅಗತ್ಯ ವಸ್ತುಗಳನ್ನು ಖರೀದಿಸಲಿಕ್ಕೂ ಕೂಡ ಜನರು ಪರದಾಡ್ತಿದ್ರು ಅಂತ ಪರಿಸ್ಥಿತಿ ಉಂಟಾಗಿತ್ತು. ಈಗ ಇಡೀ ಮಂಗಳೂರು ನಗರದಾದ್ಯಂತ ಶಾಂತ ವಾತಾವರಣ ಇರುವಂತಹದ್ದು. ಸಂಪೂರ್ಣವಾಗಿ ಇಡೀ ಮಂಗಳೂರು ನಗರ ಪೀಸ್ಫುಲ್ ಆಗಿದೆ. ನಾನೀಗ ಸ್ಟೇಟ್ ಬ್ಯಾಂಕ್ನ ಸರ್ಕಲ್ನ ಬಳಿ ಇದ್ದೇನೆ. ನನ್ನ ಎಡಭಾಗದಲ್ಲಿ ನೋಡ್ಬೋದು, ಎಂದಿನಂತೆ ವಾಹನ ಸಂಚಾರ ಬೆಳಗ್ಗೆ 6 ಗಂಟೆಯಿಂದ ಕೂಡ ಪ್ರಾರಂಭವಾಗಿದೆ. ಬೆಳಗ್ಗೆ 6ರಿಂದಲೂ ಕೂಡ ಕರ್ಫ್ಯೂ ಅನ್ನ ತೆಗೆಯಲಾಗಿದೆ. ಇವತ್ತು 12 ಗಂಟೆಗಳ ಕಾಲ ಕರ್ಫ್ಯೂಗೆ ಸಡಿಲಿಕೆಯನ್ನ ಮಾಡಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಸಂಪೂರ್ಣವಾಗಿ ಕರ್ಫ್ಯೂ ಅನ್ನ ಸಡಿಲಿಕೆಯನ್ನ ಮಾಡಲಾಗಿದೆ. ಅದರಿಂದಾಗಿ ಜನರು ಎಲ್ಲ ವಾಹನಗಳು ಕೂಡ ಬೀದಿಗಿಳಿದು ಸಂಚಾರವನ್ನ ಮಾಡ್ತಾ ಇರುವಂತದ್ದು. ದ್ವಿಚಕ್ರ ವಾಹನಗಳು, ಬಸ್ಗಳು, ಲಾರಿಗಳು ಮತ್ತು ಕಾರುಗಳು ಎಲ್ಲವೂ ಕೂಡ ಎಂದಿನಂತೆ ಸಂಚಾರವನ್ನ ಮಾಡ್ತಾ ಇರುವಂತದನ್ನ ನಾವು ಗಮನಿಸಬಹುದು. ಜೊತೆಗೆ ತಮ್ಮ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡ್ಲಿಕ್ಕೂ ಕೂಡ ಮಾರ್ಕೆಟ್ ಹತ್ತ ಮತ್ತು ಅಂಗಡಿಗಳತ್ತ ಜನರು ತೆರಳುತ್ತಿದ್ದಾರೆ. ಜೊತೆಗೆ ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಕೂಡ ಎಂದಿನಂತೆ ಪ್ರಾರಂಭವಾಗಿರುವಂತಹದ್ದು. ವ್ಯಾಪಾರ ವಹಿವಾಟು ಕೂಡ ಪ್ರಾರಂಭವಾಗಿದೆ. ಮತ್ತು ಒಂದು ದಿನಕ್ಕೆ ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ಸುಮಾರು 5 ಕೋಟಿಯಷ್ಟು ವ್ಯಾಪಾರ ಆಗ್ತಿತ್ತು. ಆದರೆ ಮೊನ್ನೆ 2 ದಿನಗಳ ಕಾಲ ವ್ಯಾಪಾರ ಇಲ್ಲದೆ ಸಂಪೂರ್ಣವಾಗಿ ವ್ಯಾಪಾರಿಗಳು ಕಂಗಾಲಾಗಿದ್ರು. ಜನರು ಕೂಡ ಹೊರಭಾಗಕ್ಕೆ ಬರ್ತಿರ್ಲಿಲ್ಲ. ಸುಮಾರು 10 ಕೋಟಿ ನಷ್ಟ ಆಗಿದೆ ಅನ್ನುವಂಥದ್ದನ್ನ ವ್ಯಾಪಾರಿಗಳು ಹೇಳ್ತಾ ಇದ್ರು. ಜೊತೆಗೆ ಈ ಕರ್ಫ್ಯೂ ಸಡಿಲಿಕೆಯಿಂದಾಗಿ ಎಲ್ಲ ಸಾರ್ವಜನಿಕರು ಕೂಡ ಬೀದಿಗೆ ಮನೆಯಿಂದ ಹೊರಭಾಗದಲ್ಲಿ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಬರ್ತಾ ಇರುವಂತದ್ದು. 12 ಗಂಟೆಗಳ ಕಾಲ ಸಂಪೂರ್ಣವಾಗಿ ಕರ್ಫ್ಯೂ ಅನ್ನ ಸಡಿಲಿಕೆ ಮಾಡಲಾಗಿದೆ. ಅದರಿಂದಾಗಿ ಎಲ್ಲ ಜನರು ಕೂಡ ಹೊರಭಾಗದಲ್ಲಿ ಬಂದು ತಮ್ಮ ಅಗತ್ಯದ ವಸ್ತುಗಳನ್ನ ಕೊಂಡ್ಕೊಳ್ತಾ ಇರುವಂತದ್ದು. ಇಡೀ ಮಂಗಳೂರು ನಗರದಾದ್ಯಂತ ಕರ್ಫ್ಯೂ ಇದ್ದಿದ್ದರಿಂದ 3 ದಿನಗಳ ಕಾಲ ಸಂಪೂರ್ಣವಾಗಿ ಎಲ್ಲಾ ರಸ್ತೆಗಳು ಕೂಡ ಬಂದ್ ಆಗಿತ್ತು. ಒಂದು ರೀತಿ ಅಘೋಷಿತ ವಾತಾವರಣ ಉಂಟಾಗಿತ್ತು. ಆದ್ರೆ ಈಗ ಬೆಳಿಗ್ಗೆ ಆಗಿರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ವಾಹನ ಸಂಚಾರವನ್ನ ಬೆಳಿಗ್ಗೆಯಿಂದ ಪ್ರಾರಂಭವಾಗಿದೆ. ಮತ್ತೆ ಸಮಯ ಕಳೆದಂತೆ ಮಧ್ಯಾಹ್ನದ ವೇಳೆಗೆ ಅತಿ ಹೆಚ್ಚು ವಾಹನಗಳು ಸಂಚಾರವನ್ನ
ಮಾಡಲಿದೆ. ಜೊತೆಗೆ ಇವತ್ತು ಭಾನುವಾರ ಆದರೂ ಕೂಡ ಎಲ್ಲರೂ ಕೂಡ ಅಂಗಡಿ ಮುಗ್ಗಟ್ಟುಗಳನ್ನ ತೆರೆದಿದ್ದಾರೆ. ಅಂದ್ರೆ 2-3 ದಿನಗಳಿಂದ ವ್ಯಾಪಾರ ಇರದೆ ಕಂಗಾಲಾಗಿರುವ ವ್ಯಾಪಾರಿಗಳು ಈಗ ಎಲ್ಲ ಅಂಗಡಿಗಳನ್ನು ಕೂಡ ತೆರೆದಿದ್ದಾರೆ. ಅದರಿಂದಾಗಿ ಸಾರ್ವಜನಿಕರು ಕೂಡ ತಮ್ಮ ದಿನನಿತ್ಯದ ವಸ್ತುಗಳನ್ನ ಖರೀದಿನ ಮಾಡಲಿಕ್ಕೆ ಬರ್ತಿದ್ದಾರೆ. ಎಂದಿನಂತೆ ಇಡೀ ಮಂಗಳೂರು ನಗರ ಹಿಂದೆ 3 ದಿನಗಳ ಹಿಂದೆ ಹೇಗಿತ್ತು ಗಲಾಟೆ ಆಗೋದಕ್ಕೂ ಮೊದಲು ಅದೇ ರೀತಿ ಇಡೀ ಮಂಗಳೂರು ನಗರದಾದ್ಯಂತ ಶಾಂತ ವಾತಾವರಣ ನಿರ್ಮಾಣವಾಗಿರುವಂತದ್ದು. ಜೊತೆಗೆ ಕರ್ಫ್ಯೂನ್ನ ಮಾತ್ರ ಸಡಿಲಿಕೆಗೊಳಿಸಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ, ಮತ್ತೆ ಸಂಜೆ 6 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಕೂಡ ಕರ್ಫ್ಯೂ ಇರುತ್ತೆ. ಇದರಿಂದ ಜೊತೆಗೆ 144 ಸೆಕ್ಷನ್ ಇರೋದ್ರಿಂದ ಪೊಲೀಸರು ಕೂಡ ಆಯಾ ಸರ್ಕಲ್ಗಳಲ್ಲಿ ಮತ್ತು ಸೂಕ್ಷ್ಮ ಪ್ರದೇಶಗಳಲ್ಲಿ ಈಗಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ದಾರೆ. ಎಂದಿನಿಂದ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಸಂಪೂರ್ಣವಾಗಿ ಪೊಲೀಸರು ಕೂಡ ನಿಗಾ ವಹಿಸಿರುವಂತಹದ್ದು. ಜೊತೆಗೆ ಒಟ್ಟಾರೆಯಾಗಿ ಇಡೀ ಮಂಗಳೂರು ನಗರಾದ್ಯಂತ ಸಂಪೂರ್ಣವಾಗಿ ಶಾಂತಿಯ ವಾತಾವರಣ ನೆಲೆಸಿದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಅಶೋಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇಲ್ಲಿ ನೋಡ್ತಾ ಇದ್ವಿ, ಮಂಗಳೂರು ಕಂಪ್ಲೀಟ್ ಆಗಿ ಸ್ತಬ್ಧವಾಗಿತ್ತು. ಈಗ ಕರ್ಫ್ಯೂ ಅನ್ನ ತೆರವು ಮಾಡಲಾಗಿರುವಂತಹ ಹಿನ್ನೆಲೆಯಲ್ಲಿ ಸಹಜ ಸ್ಥಿತಿಯತ್ತ ಬಂದಿದೆ ಮಂಗಳೂರು. ಶಾಂತವಾಗಿದ್ದಂತ ಮಂಗಳೂರು ಈಗ ಮತ್ತೆ ಸಹಜ ಸ್ಥಿತಿಯತ್ತ ಬಂದಿರುವಂತದ್ದು. ಯಾಕೆಂದ್ರೆ ಗಲಭೆ ಉಂಟಾದಂತ ಹಿನ್ನೆಲೆಯಲ್ಲಿ ಪೊಲೀಸರ ಗುಂಡೇಟಿಗೆ 2 ಹತರಾಗಿದ್ರು. ಅದಾದ್ಮೇಲೆ ಕರ್ಫ್ಯೂ ಅನ್ನೆಲ್ಲ ಜಾರಿ ಮಾಡಲಾಗಿ ಸಾಕಷ್ಟು ಕಂಟ್ರೋಲ್ ಅನ್ನ ಮಾಡಲಾಗಿತ್ತು. ಆಲ್ಮೋಸ್ಟ್ ವ್ಯಾಪಾರ ವಹಿವಾಟು ಬಂದಾಗಿತ್ತು. ಆಲ್ಮೋಸ್ಟ್ ಅನ್ನೋದಕ್ಕಿಂತ ಕಂಪ್ಲೀಟ್ ಆಗಿ ವ್ಯಾಪಾರ ವಹಿವಾಟು ಬಂದಾಗಿತ್ತು. ವಾಹನ ಸಂಚಾರ ಬಂದಾಗಿತ್ತು. ಇಂಟರ್ನೆಟ್ ಸೇವೆ ಬಂದಾಗಿತ್ತು. ಈಗ ಇವೆಲ್ಲವಕ್ಕೂ ಕೂಡ ನಿರ್ಬಂಧ ಏನು ಹೇರಲಾಗಿತ್ತು ಅದೆಲ್ಲವೂ ಕೂಡ ತೆರವು ಮಾಡಲಾಗಿದೆ. ಮಾಜಿ ಸಚಿವ UT ಖಾದರ್ ವಿರುದ್ಧ FIR ಅನ್ನ ದಾಖಲು ಮಾಡಲಾಗಿದೆ. ಮಂಗಳೂರು ಗಲಭೆಗೆ ಪ್ರಚೋದನೆಯ ಹಿನ್ನೆಲೆಯಲ್ಲಿ ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿರುವಂತದ್ದು. ಖಾದರ್ ವಿರುದ್ಧ ದೂರನ್ನ ದಾಖಲಿಸಿದ್ರು ಬಿಜೆಪಿಯ ಮುಖಂಡ ಮೋಹನ್ ರಾಜ್ ಅವರು. ಪ್ರಚೋದನಾಕಾರಿ ಭಾಷಣ ಮಾಡಿದಂತ ಹಿನ್ನೆಲೆಯಲ್ಲಿ ದೂರನ್ನ ದಾಖಲು ಮಾಡಲಾಗಿತ್ತು. ಅದನ್ನ ಈಗ FIR ಅನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. CAA ಜಾರಿಯಾದ್ರೆ ಕರ್ನಾಟಕಕ್ಕೆ ಬೆಂಕಿ ಬೀಳುತ್ತೆ ಅಂತ ಖಾದರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಅದು ಸಾಕಷ್ಟು ವಿವಾದಾತ್ಮಕ ಸ್ವರೂಪವನ್ನು ಕೂಡ ಪಡೆದುಕೊಂಡಿತ್ತು. ಅದಾದ್ಮೇಲೆ ಮಂಗಳೂರಿನಲ್ಲಿ ಗಲಭೆ ಇನ್ನಷ್ಟು ತೀವ್ರಗೊಂಡಿತ್ತು. ಸೊ ಹೀಗಾಗಿ ಈಗ FIR ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ನ್ಯೂಸ್ 18 ಕಳಕಳಿ. CAA NRC ವಿರೋಧಿಸಿ ಪ್ರತಿಭಟನೆ, ಹಿಂಸಾಚಾರ ನಡೆಯುತ್ತಿದೆ. ಸಮಾಜದಲ್ಲಿ ಶಾಂತಿ ಕಾಪಾಡುವುದು ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಸರ್ಕಾರದ ನಿರ್ಧಾರ, ಕಾಯ್ದೆಗಳ ಬಗ್ಗೆ ಯಾವುದೇ ಅನುಮಾನಗಳಿದ್ದರೆ ಸರ್ಕಾರದೊಂದಿಗೆ ಚರ್ಚಿಸಿ ಪರಿಹರಿಸಿಕೊಳ್ಳಬಹುದು. ಯಾರೂ ಕೂಡ ಯಾವುದೇ ಗಾಳಿ ಸುದ್ದಿಗೆ ಕಿವಿಗೊಡಬಾರದು. ಆಕ್ರೋಶದಲ್ಲಿ ಭಾವುಕರಾಗಿ ಸ್ಪಷ್ಟ ಅರಿವು ಇಲ್ಲದೆ ಕಾನೂನು ಕೈಗೆತ್ತಿಕೊಳ್ಳುವ ಕೆಲಸಕ್ಕೆ ಕೈ ಹಾಕಬಾರದು. ಹಿಂಸಾಚಾರ, ಕಾನೂನು ಬಾಹಿರ ಪ್ರತಿಭಟನೆಗಳಿಗೆ ಮುಂದಾಗಬಾರದು. ಪ್ರತಿಭಟನೆಯ ನೆಪದಲ್ಲಿ ಸಾರ್ವಜನಿಕ ಆಸ್ತಿ ನಷ್ಟ ಮಾಡಬೇಡಿ. ಬಸ್ಗಳಿಗೆ ಬೆಂಕಿ ಹಚ್ಚಿಬಿಡಿ. ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ಧರ್ಮ, ವ್ಯಕ್ತಿ ವಿರುದ್ಧವಾಗಲಿ ಪರವಾಗಲಿ ವಿವಾದಾತ್ಮಕ, ಉದ್ವೇಗಕಾರಿ ಹೇಳಿಕೆ, ಪೋಸ್ಟ್ಗಳನ್ನು ಹಾಕಬಾರದು, ಫಾರ್ವರ್ಡ್ ಮಾಡಬಾರದು ಎಂದು ಪ್ರತಿಯೊಬ್ಬ ನಾಗರಿಕನಲ್ಲಿ ನ್ಯೂಸ್ 18